ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ತಮ್ಮ ಬೆಳೆಸೋಂಗೆ ಸ್ವಾಗತ. ಇವತ್ತು ನಾನು ಏನು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಇವಾಗ ಆಟೋಮೆಟಿಕ್ ಫುಡ್ ಫೀಡರ್ ಬಗ್ಗೆ. ನೀವು ಇಲ್ಲೇ ಬಂದು ಹೆಂಗೆ ಬಾಂಡಿಂಗ್ ಆಗ್ತಾಯಿದೆ ಈ ಥರ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವೆರಡು ಪೇರ್ ಆಗೇ ಸ್ಟಾರ್ಟ್ ಆಗ್ತಿದೆ ಅಂತ. ನಿಮ್ಗೆ ಯಾವಾಗ ಕರೆಕ್ಟಾಗಿ ಪೇರ್ ಆಗಿದೆ ಅಂತ ಗೊತ್ತಾಗ್ತದೆ ಒಂದು ಫುಡ್ ಎಕ್ಸ್ಚೇಂಜ್ ಮಾಡುತ್ತೆ. ಇವಾಗ ಇನ್ನೂ ಸ್ಟಾರ್ಟಿಂಗ್ ಇದು ಪೇರ್ ಆಗ್ತಾಯಿದೆ. ಇಷ್ಟ ಆಗಿಬಿಟ್ರೆ ನಿಮಗೆ ಕನ್ಫರ್ಮ್. ಮತ್ತು ಬರ್ಡ್ಸು ಒಟ್ಟಿಗೆ ಬರುತ್ತೆ ಇಷ್ಟೇ. ಇದ್ರ ಬಗ್ಗೆ ಡೀಟೇಲ್ ಫುಲ್ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇವಾಗ ನಿಮಗೆ ಫುಡ್ ಫೀಡರ್, ನಾನು ಆಟೋಮೆಟಿಕ್ ಫುಡ್ ಫೀಡರ್ ಒಂದು ಆರ್ಡರ್ ಮಾಡಿದ್ದೆ. ಇದರಿಂದ ನಿಮ್ಗೆ ಏನು ಯೂಸ್ ಅಂದರೆ ನೋಡ್ಬೋದು, ಝೂಮ್. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಫುಡ್ ಫೀಡರ್ ಅಂತ. ಇದರಲ್ಲಿ ಒಂದು ಸತಿ ಇಲ್ಲಿ ಕಾಳು ಹಾಕ್ಬಿಟ್ರೆ 150-200 ಗ್ರಾಮ್ಸ್ ಇರುತ್ತೆ. ನಿಮಗೆ ಇಲ್ಲಿ ಖಾಲಿ ಹಾಕ್ತಿದ್ರೆ ಫುಲ್ ಇಲ್ಲಿ ಬಂದಾಗ ಒಂದ್ಸಲಿ ಆಚೆಯಿಂದನೇ ಹಾಕಿದ್ರೆ ಆಯ್ತು. ಇದು ಆಚೆಯಿಂದನೇ ಇನ್ಸ್ಟಾಲ್ ಮಾಡಿರೋದು. ಇಲ್ಲಿ ಹಿಂಗೆ ಓಪನ್ ಮಾಡ್ಬೋದು. ಇದು ಬಂದ್ಬಿಟ್ಟು ಕ್ಲೀನಾಗಿ ಕಟ್ಟಿದ್ದಾರೆ, ಅದು ಏನೋ ಇದಾಗಬಾರ್ದು ಅಂತ ಕಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಇದು ಕೊಟ್ಟಿದ್ದಾರೆ. ಯಾವಾಗ ಇಲ್ಲೆಲ್ಲ ಡಸ್ಟ್ ಬೀಳಲ್ಲ. ಈ ಪೌಡರ್ ಏನಿರುತ್ತೆ ಇಲ್ಲಷ್ಟೇ ಬಿದ್ದಿರೋದು, ಇಲ್ಲ ಈ ಕಡೆ ಎಲ್ಲ ಹರಡಿಲ್ಲ. ಈ ಪೌಡರ್ ಬಂದ್ಬಿಟ್ಟು ಹಿಂಗೆಲ್ಲ ಈ ಕಡೆ ಎಲ್ಲ ಹಿಂಗೆ ಹರಡಲ್ಲ. ಸೊ ಇದನ್ನು ಅದೊಂದು ಭಾಳ ಯೂಸ್ ಆಗುತ್ತೆ ನಿಮಗೆ. ಇದು ಫುಲ್ ಆಗೈತೆ ಈ ಥರ ನೋಡಿ. ನಾನು ಫಸ್ಟು ನೋಡಿ ಇದನ್ನು ತೆಗೆದ್ಬಿಟ್ಟು ಜಸ್ಟ್ ನೀವು ಡಸ್ಟ್ಬಿನ್ನಿಗೆ ಹಾಕೋದು ಅಷ್ಟೇ ಕೆಲಸ ಆಗಿರುತ್ತೆ. ಒಂದು 3 ಡೇಸಿಗೆ ಚೇಂಜ್ ಮಾಡಿ. ನಾನು ಇಟ್ಟಿದ್ದೊಂದು 2-3 ಡೇಸ್ ಆಗಿದೆ. ಇವಾಗ ಇವತ್ತಿಲ್ಲ ನಾಳೆ ಚೇಂಜ್ ಮಾಡ್ತೀನಿ. ಕೆಲವರು ಫುಲ್ ಆಗೋ ತನಕ ಗೊತ್ತು, ಫುಲ್ ಆಗೋ ತನಕ ನೀವು ಬಿಡ್ಬೋದು. ಸೊ ಇದು ಬಂದುಬಿಟ್ಟು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಇದು ಬಂದುಬಿಟ್ಟು 350, 400, 550 ತನಕನೂ ಇದೆ. ನನಗೆ ಅಮೆಝಾನಲ್ಲಿ ಬಂದುಬಿಟ್ಟು ಆಫರ್ ಸಿಕ್ತು, ಆಟೋಮೆಟಿಕ್ ಫುಡ್ ಫೀಡರ್ ಅಂತ. ಗೂಗಲಲ್ಲಿ ಹೋಗಿ ಟೈಪ್ ಮಾಡಿದೆ, ಅದು ಅಮೆಝಾನಲ್ಲಿ ತೋರಿಸ್ತು ಆಫರ್ ಇತ್ತು. ಅದು 99 ರುಪೀಸ್ ಇತ್ತು ಜಸ್ಟ್ ಆಫರಲ್ಲಿ. ತೊಗೊಂಡು ಬೈ ಮಾಡಿದೆ. ಆಮೇಲೆ ಡೆಲಿವರಿ ಚಾರ್ಜ್ 99 ರುಪೀಸ್, ಅದು 186 ರುಪೀಸ್. ನೀವು ಒಂದು ಸತಿ ಟ್ರೈ ಮಾಡಿ, ಸಿಕ್ಕಿದ್ರೆ ಒಳ್ಳೆ ನಿಮಗೆ ಯೂಸ್ ಆಗುತ್ತೆ. ಇದಾಗ್ಬಿಟ್ಟಿದೆ ಅಷ್ಟೇ. ಇದು ವಾಟರ್ ಅಷ್ಟೇ, ಇವತ್ತು ಚೇಂಜ್ ಮಾಡಿದ್ದೀನಿ. ಒಂದು ವಾರಕ್ಕೆ ಒಂದು ಸತಿ ವಾಟರ್ ಚೇಂಜ್ ಮಾಡಿದ್ರು ಸಾಕು. ಇದು ನೋಡಿ, ಇಲ್ಲಿ ಒಂದು ವಾರಕ್ಕೆ ಚೇಂಜ್ ಮಾಡಿದ್ರೆ ಸಾಕು. ನಿಮ್ಗೆ ಆ ಕಡೆಯಿಂದಲೇ ಕುಡಿಯುತ್ತೆ, ಇಲ್ಲಿಂದಲೇ ನೀವು ತೆಗೆಯೋದು. ಒಳಗಡೆ ಕೈಯಾಗ ಎಕ್ಸ್ಟ್ರಾ ಕೆಲಸ ಇಲ್ಲ. ಹಿಂಗೆ ಟೈಟಾಗಿ ಕ್ಲೋಸ್ ಆಗುತ್ತೆ. ನಾನು ಇಲ್ಲಿ ಯಾಕೆ ಹಾಕಿರೋದು ಅಂದರೆ ಅಕಸ್ಮಾತ್ ಮಿಸ್ ಆಗಿದಾಗಬಾರ್ದು ಅಂತ. ಇಲ್ಲಿ ಹಿಂಗೆ ಓಪನ್ ಮಾಡೋದು, ನಾವಿಲ್ಲಿ ಕಾಳು ತುಂಬೋದು ಈ ಥರ. ಮತ್ತು ನಾನು ಕ್ಲೋಸ್ ಮಾಡಿ ಇದನ್ನು ಹಾಕೋದು ಅಷ್ಟೇ. ಆ ಥರ ಮಾಡ್ಕೊಂಡಿದ್ದೀನಿ. ಇದೇ ಅದು ಇನ್ನೊಂದು ಜಾಗ. ನಾನು ಫಸ್ಟ್ ವೀಡಿಯೋದಲ್ಲಿ ನಿಮಗೆ ಫಸ್ಟ್ ಲವರ್ಸ್ನ ವೀಡಿಯೋ ಮಾಡಿದ್ದೆ. ನಾನು ಜಾಗ ಚೇಂಜ್ ಮಾಡ್ತೀನಿ ಅಂತ ನಾನು ಇಲ್ಲಿ ಸೆಟ್ ಮಾಡ್ತಿರೋದು. ನೋಡಿದ್ದೆಲ್ಲ ಕರೆಕ್ಟಾಗಿ ಕೂತ್ಬಿಟ್ಟಿದೆ ಫುಲ್. ಇದು ವೆಲ್ಡಿಂಗ್ ಮಾಡಿಸಿ ಕೂರ್ಸಿರೋದು. ಇದು ಬಂದುಬಿಟ್ಟು ಆಮೇಲೆ ನಿಮಗೆ ಬಾಕ್ಸಿಂಗೆಲ್ಲ ವೀಡಿಯೋ ತೋರಿಸಿದ್ದೆ. ಮತ್ತು ಇದರೊಳಗೆ ಒಂದು ಇದು ಇಟ್ಟಿದ್ದೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದರೊಳಗೆ ಒಂದು ನೆಕ್ಸ್ಟಿಗೋಸ್ಕರ ಏನು ಇಡಬೇಕು ಅಂತ ನಾನು ಹೇಳಿದ್ದೆ ಅಂತ. ಇವತ್ತಿನ ವೀಡಿಯೋ ಎಷ್ಟಾಗಿತ್ತು. ಸೊ ಫುಡ್ ಫೀಡರ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ಬ್ರೀಡಿಂಗ್ ಬಾಕ್ಸ್